ರಾಣಿ, ನೀನಿನ್ನೂ ರೆಡಿ ಆಗ್ತಾ ಇದೀಯಾ? ಅಣ್ಣ ಅದಕ್ಕೆ ದೇವಸ್ಥಾನದಿಂದ ಬರ್ತಿದ್ದ ಹಾಗೆ ಆರತಿ ಮಾಡಿ ಅವ್ರನ್ನ ವೆಲ್ಕಮ್ ಮಾಡಬೇಕು. ಅವರಿಬ್ರು ನಮ್ಮ ಪಾಲಿನ ದೇವರು ಕಣೆ. ದೇವ್ರು ದೇವಸ್ಥಾನದಲ್ಲಿ ಇರ್ಬೇಕೆ ಹೊರತು ಮನೇಲಲ್ಲ. ದೇವ್ರಿಗೆ ಕೈ ಮುಗಿದ್ರೆ ವರ ಕೊಡ್ತಾನೆ. 20 ವರ್ಷಗಳಿಂದ ನಿಮ್ಮ ಅಣ್ಣನಿಗೆ ಜೀತದಾಳ ಕೆಲ್ಸ ಮಾಡ್ತಿದ್ದೀರಲ್ಲ, ನಿಮ್ಮಣ್ಣ ನಿಮ್ಗೇನ್ರಿ ಕೊಟ್ಟಿದ್ದಾರೆ? 20 ವರ್ಷಗಳಿಂದ ಆಸ್ತಿನ ಕೇಳಿ ಕೇಳಿ ಅಂತ ನಾನು ಹೇಳ್ತಾನೆ ಇದ್ದೀನಿ. ನೀವು ಕೇಳ್ತಾ ಇಲ್ಲ. ಯಾವಾಗ್ರಿ ಕೇಳ್ತೀರಾ? ಇಷ್ಟಕ್ಕೂ ಈ ಆಸ್ತಿನ ನಾನಾಗ್ಲಿ ನಮ್ಮಪ್ಪ ಆಗ್ಲಿ ಸಂಪಾದನೆ ಮಾಡಿದ್ದಲ್ವೇ? ಸುಮ್ಮನೆ ಆಸ್ತಿ ಆಸ್ತಿ ಅಂತ 3 ಹೊತ್ತು ತಲೆ ಚೆಚ್ಕೊಳ್ದೆ ಒಳ್ಳೆ ಮನಸ್ಸಿಂದ ಬೇಗ ರೆಡಿಯಾಗಿ ಬಾ. ಅಣ್ಣ ಬರೋ ಹೊತ್ತಾಯ್ತು. ಕಟ್ಕೊಂಡವನ್ ಕೈ ಜೋಡಿಸ್ಲಿಲ್ಲ ಅಂತ ಕೊರಗೋಳಲ್ಲ ಈ ರಾಣಿ. ನೀವ್ ನನ್ ಜೊತೆ ಇಲ್ಲ ಅಂದ್ರೆ ಏನಾಯ್ತು? ಚಿರು ನನ್ ಜೊತೆ ಇದ್ದಾನೆ. ಚಿರುನಿಟ್ಕೊಂಡು ನಾನು ಆಡ್ತಾ ಇರೋ ಆಟನ ಬೇಯಿಸೋದಕ್ಕೆ ಆ ದೇವ್ರಿಂದನೂ ಸಾಧ್ಯ ಇಲ್ಲ. ಗುರುರಾಯ್ರೆ, ಈ ಮನೆ, ಈ ಕುಟುಂಬ, ಎಲ್ರೂ ಪ್ರೀತಿನ ನನಗೆ ವರಪ್ರಸಾದವಾಗಿ ಕೊಟ್ಟಿದ್ದೀರಾ. ತಂದೆ ತಾಯಂತ ಅತ್ತೆ ಮಾವ ಅವ್ರಿಗೆ ನನ್ನ ಮೇಲೆ ತುಂಬಾ ಪ್ರೀತಿ. ಅದಕ್ಕೆ ಈ ಮನೆ ಜವಾಬ್ದಾರಿನೆಲ್ಲ ನನ್ನ ಹೆಗ್ಲ ಮೇಲೆ ಹಾಕಿದ್ದಾರೆ. ಅವ್ರ ನಂಬಿಕೆ ವಿಶ್ವಾಸಕ್ಕೆ ಯಾವ ಚ್ಯುತಿನೂ ಬರ್ದಿರೋ ಹಾಗೆ ನೋಡ್ಕೊಳ್ಳಿರಾಯ್ರೆ. ಅವ್ರು ಯಾವಾಗ್ಲೂ ನಗ್ನಗ್ತಾ ಸಂತೋಷವಾಗಿರ್ಬೇಕು, ಹಾಗ ಆಶೀರ್ವಾದ ಮಾಡಿ. ರೀ, ಸ್ನಾನ ಮಾಡಿಲ್ಲ ಹಣ್ಣು ತಿಂತಿದ್ದೀರಾ? ಚಿಚಿ. ಯಾಕೆ? ಸ್ನಾನ ಮಾಡದೆ ಹಣ್ಣು ತಿಂದ್ರೆ ಏನು ಹೊಟ್ಟೆಗಿಳಿ ಅಲ್ವಾ? ಚಿಚಿ, ಕೊಳ್ಕು. ಬೇಡ ರೀ, ಇದೆಲ್ಲ ಚೆನ್ನಾಗಿರಲ್ಲ. ನೀವಿನ್ನೂ ಸ್ನಾನ ಮಾಡಿಲ್ಲ. ಬೇಡ ರೀ, ಪ್ಲೀಸ್. ಎದುರುಗಡೆ ದೇವ್ರ ಮನೆ ಇದೆ, ಒಳಗೆ ರಾಯರಿದ್ದಾರೆ. ಅಲ್ಲಿ ದೇವ್ರ ಮನೆ ಇದೆ ಅಂತನೂ ಗೊತ್ತು, ಒಳಗಡೆ ರಾಯರಿದ್ದಾರೆ ಅಂತನೂ ಗೊತ್ತು. ಆ ರಾಯರಿಗೆ ನಾನು ನೀನು ಗಂಡ ಹೆಂಡತಿ ಅಂತನೂ ಗೊತ್ತು. ಅಷ್ಟೇ ಅಲ್ಲ, ನಮ್ಗಿಬ್ರು ಮಕ್ಳಿದ್ದಾರೆ ಅಂತಾನೂ ಗೊತ್ತು, ನಾವು ಹೊಸ ಜೋಡಿ ಅಲ್ಲ ಅಂತಾನೂ ಗೊತ್ತು. ಹಾ? ಅತ್ತೆ ಮಾವ ಬಂದ್ರು. ಅಪ್ಪ ಅಮ್ಮನ? ಅಯ್ಯೋ ನಿನ್ನ. ಸ್ಟ್ಯಾಚ್ಯೂ ನೀವು ಮುಟ್ಟೋದಿಲ್ಲ ಅಂತ ಹೇಳಿದ್ರೆ ರಿಲ್ಯಾಕ್ಸ್ ಹೇಳ್ತೀನಪ್ಪ. ರಿಲ್ಯಾಕ್ಸ್. ಸ್ಟ್ಯಾಚ್ಯೂ.
ಮೋಸ ಮೋಸ. ನೀನು ನನ್ನ ಹೆಂಡತಿ ಅನ್ನೋಕ್ಕಿಂತ ಈ ಮನೆ ಸೊಸೆ ಅನ್ನೋದ್ರಲ್ಲಿ ನನಗ್ ತುಂಬಾ ಖುಷಿ ಇದೆ ಆರ್ತಿ. ನೀನು ನಮ್ಮ ಮುದ್ದು ಮಕ್ಕಳು ನೋಡ್ಕೊಳ್ಳೋ ತಾಯಿ ದೇವತೆ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗತ್ತೆ. ರಿಲ್ಯಾಕ್ಸ್. ಏನಾಯ್ತು? ಆ ಭಗವಂತ ನಂಗೆಲ್ಲ ಸಂತೋಷನೂ ಕೊಟ್ಟಾರಿ. ಆ ಎಲ್ಲ ಸಂತೋಷನೂ ಸರಿ ತೂಗು ಅಂತ ಒಂದ್ ದೊಡ್ಡ ನೋವನ್ನೇ ಕೊಟ್ಟಿದ್ದಾನಲ್ರಿ. ಏನು ಚಿರು ವಿಷಯನ? ಅವನು ಕಾಲಿಲ್ಲ. ಅವನ ಕಾಲಿಲ್ಲ ಅನ್ನೋದು ಸಮಸ್ಯೆನೇ ಅಲ್ಲ ರೀ. ನನ್ ಮಗನ್ನ ನನ್ ತಲೆ ಮೇಲೆ ಹೊತ್ಕೊಂಡ್ ತಿರುಗ್ತೀನಿ. ಆದ್ರೆ ನನ್ ನೋವೇನಿದ್ರು ಅವನ್ ನನ್ನನ್ನ ಅಮ್ಮ ಅಂತ ಒಪ್ಕೊಳ್ದೆ ಇರೋದು. ಒಂದು ದಿನಕ್ಕೂ ಅಮ್ಮ ಅಂತ ಬರ್ಲಿಲ್ಲ, ಮಡ್ಲಲ್ಲಿ ಮಲಗ್ಲಿಲ್ಲ, ಲಾಲಿ ಹಾಡು ಕೇಳಲಿಲ್ಲ, ಕೈ ತುತ್ತು ತಿನ್ಲಿಲ್ಲ. ಅದೆಲ್ಲಾದ್ರೂ ಹೋಗ್ಲಿ, ನನ್ನನ್ನ ಕತ್ತೆತ್ತು ನೋಡಲ್ಲ ಅಂತನಲ್ರಿ. ಅದ್ಯಾವ ಜನ್ಮದಲ್ಲಿ ಅದೇನ್ ಪಾಪ ಮಾಡಿದ್ನೋ ಆ ದೇವ್ರು ಈ ಜನ್ಮದಲ್ಲಿ ನನ್ ಮಗನ್ ಕಾಲ್ ಕಿತ್ಕೊಂಡಿದ್ದು ಅಲ್ದೆ ಅವನ ಎದೆಯಲ್ಲಿ ನನ್ ಬಗ್ಗೆ ದ್ವೇಷನೂ ತುಂಬಿಸಿದಾನೆ. ಮಗನೇ ತಾಯಿಯಿಂದ ದೂರ ಇದ್ರೆ ಎಷ್ಟು ಸಂಕಟ ಆಗುತ್ತೆ ಹೇಳಿ. ನಿನ್ನ ನೋವು ನನಗೆ ಅರ್ಥ ಆಗತ್ತೆ ಆರ್ತಿ. ನಿನ್ನ ಈ ಪ್ರೀತಿನೇ ನಿನ್ ಮಗನ್ನ ಗೆಲ್ಬೇಕು. ನಾನು ಆ ದೇವ್ರ ಹತ್ರ ದಿನ ಅದೇ ಬೇಡ್ಕೋತೀನ್ರಿ. ಇವತ್ತು ಅವನಿಗೋಸ್ಕರ ಹೊಸ ಬಟ್ಟೆ ತಂದಿದ್ದೀನಿ. ನಾನೇ ನನ್ನ ಕೈಯಾರೆ ರೆಡಿ ಮಾಡ್ತೀನಿ. ಅವನು ನನ್ನ ಕೈ ತುತ್ತನು ತಿಂತಾನಲ್ವಾ. ಚಿರು, ಯಾವಾಗ್ಲೂ ನೀನೇ ನುಡಿಸ್ತಾ ಇರ್ತೀಯ. ನಂಗೂ ಒಂದ್ ಸ್ವಲ್ಪ ಬಿಟ್ಕೊಡೋ. ಇದು ನಂದು, ನಾನ್ ಯಾರಿಗೂ ಕೊಡಲ್ಲ. ನೀನ್ ಕೊಡಲ್ಲ ಅಂದ್ರೆ ನಾನ್ ಬಿಡಲ್ಲ, ನಾನೇ ನುಡಿಸ್ತೀನಿ. ನಿಲ್ಸು. ಚೈತ್ರ, ಮಮ್ಮಿ, ನೋಡಿದ್ಯಾ ಮಮ್ಮಿ, ಟಾಯ್ಸ್ ಕೇಳಿದ್ರೆ ಕೊಡಲ್ಲ ಅಂತಾನೆ. 2 ನಿಮಿಷ ಪಿಯಾನೋ ನುಡಿಸ್ತೀನಿ ಅಂದ್ರೆ ಅದು ಕೊಡಲ್ಲ. ನೀನೇ ಹೇಳು ಮಮ್ಮಿ. ಚೈತ್ರ, ಅದನ್ನ ಚಿರುಗೆ ಅಂತ ತಂದಿರೋದು. ಅದನ್ನ ಅವನೇ ಪ್ಲೇ ಮಾಡ್ಬೇಕು. ಇನ್ ಮುಂದೆ ನೀನು ಕಿರಿಕಿರಿ ಮಾಡೋ ಹಾಗಿಲ್ಲ. ಚಿರು, ನೋಡಿದ್ಯಾ ಮಮ್ಮಿ, ನೀನ್ ಹೇಳೋ ಮಾತೆ ಕೇಳಲ್ಲ. ಯಾವಾಗ್ಲೂ ಕೋಪ ಮಾಡ್ಕೊಂಡಿರ್ತಾನೆ. ಚೈತ್ರ, ಹಾಗೆಲ್ಲ ಮಾತಾಡಬಾರ್ದು. ಅವನ್ ನಿನ್ ಪುಟ್ಟು ತಮ್ಮ ಅಲ್ವಾ. ನೀನ್ ಅವನ್ಗೆಷ್ಟು ಪ್ರೀತಿ ತೋರಿಸ್ತೀಯೋ ಅವನು ನಿನ್ಗಷ್ಟೇ ಪ್ರೀತಿ ತೋರಿಸ್ತಾನೆ. ನೀನು ಪ್ರೀತಿ ತೋರಿಸ್ತೀಯಾ, ಆದ್ರೆ ಅವ್ನು ನಿನ್ನ ಹತ್ರ ಬರಲ್ಲ ಅಂತಾನೆ.
ನನ್ ರಾಜ್ಕುಮಾರ. ಚಿರು, ನೀನ್ ಯಾವಾಗ್ಲೂ ಪಿಯಾನೋ ನುಡಿಸ್ತಿರ್ತೀಯ ಇಲ್ಲ ಕಾರ್ ಓಡಿಸ್ತಿರ್ತೀಯ? ಇದೆರಡೇನ ನಿನ್ ಪ್ರಪಂಚ? ನೀವು ನನ್ ಪ್ರಪಂಚ ರಾಣಿಯಮ್ಮ. ರಾಣಿಯಮ್ಮ, ನಾನ್ ದೊಡ್ಡವನಾದ್ಮೇಲೆ ದೊಡ್ಡ ಪಿಯಾನಿಸ್ಟ್ ಆಗ್ತೀನಿ. ಕಲಿಪುಟ, ನೀನ್ ದೊಡ್ಡ ಸಂಗೀತಗಾರ ಆಗ್ಬೇಕು. ಅದನ್ನ ನೋಡಿ ನಾನು ಸಂತೋಷ ಪಡ್ಬೇಕು. ನೀನು ಆರ್ತಿ ಹೊಟ್ಟೆಲಿದ್ದಾಗ ಅವಳು ಚೆನ್ನಾಗಿ ಹಣ್ಣು ತಿಂದು ಊಟ ಮಾಡಿದ್ರೆ ನೀನು ಎಲ್ರ ತರ ಇರ್ತಿದ್ದೆ. ನಿನಗೆ ಹೀಗಾಗ್ತಿರ್ಲಿಲ್ಲ. ಆರ್ತಿ ನೋಡಿದ್ರೆ ಯಾವಾಗ್ಲೂ ಚೈತ್ರ ಚೈತ್ರ ಅಂತ ಬರೀ ಅವಳನ್ನೇ ಕೇರ್ ಮಾಡ್ತಿದ್ಲು. ನಿನ್ ಕಾಲ್ಗೆ ಸರಿಯಾಗಿ ಎಣ್ಣೆ ಹಾಕಿ ನೀವಿದ್ರೆ, ನಿನಗೆ ಸರಿಯಾಗಿ ಟಾನಿಕ್ ಕೊಟ್ಟಿದ್ರೆ ನಿನ್ ಕಾಲ್ ಸರಿ ಹೋಗ್ತಿತ್ತೇನೋ. ಅದನ್ನೂ ಮಾಡ್ಲಿಲ್ಲ ಅವಳು. ಮಕ್ಕಳಿಗೆ ತಾಯಿ ಎದೆ ಹಾಲು ಎಷ್ಟು ಮುಖ್ಯ, ಆದ್ರೆ ಅವಳು ನಿನಗೆ ಹಾಲೇ ಕೊಡಿಸ್ಲಿಲ್ಲ ಕಣೋ. ನೀನ್ ಕಾಲಿಲ್ದಿರೋ ಮಗ ಅಂತ ನಿನ್ನ ದೂರ ಇಟ್ಬಿಟ್ಲು ಕಣೋ. ಯಾಕೋ ಚಿನ್ನ, ನನ್ನ ಮೇಲೆ ಕೋಪನಾ? ಮತ್ತೆ ಪೆನ್ನ ಚಟಪಟ ಅನಿಸ್ತಿದ್ಯಾ? ನಿನ್ ಕೋಪ ಬಂದಾಗ್ಲೇ ತಾನೆ ನೀನ್ ಹೀಗ್ ಮಾಡೋದು. ನನ್ ಮೇಲ್ ಕೋಪ ಇಲ್ಲ ಅಂದ್ರೆ ಇನ್ಯಾರ ಮೇಲೆ? ನಿಮ್ಮ ಅಮ್ಮನ ಮೇಲಾ? ಸರಿ, ಕೋಪ ಮಾಡ್ಕೋಬೇಡ. ನಾನು ಹೋಗಿ ಹಾಲು ತಗೊಂಡ್ ಬರ್ತೀನಿ. ವಶೀಕರಣ, ಮಾಟ, ಮಂತ್ರ, ತಂತ್ರಗಳನ್ನೇ ಉಸಿರು ಅನ್ಕೊಂಡಿರೋ ಗುರುಗಳಿಂದ ಪಡೆದಿರೋ ವಶೀಕರಣದ ಪುಡಿ ಇದು. ಇದರಿಂದನೇ ತಾನೆ ನೀನು ಆರ್ತಿನ ಮರೆತು ನನ್ನನ್ನ ಅಮ್ಮ ಅನ್ನೋ ಥರ ಪ್ರೀತಿ ಮಾಡ್ತಿರೋದು. ಅಮ್ಮನ ಎದೆ ಹಾಲನ್ನ ಕುಡಿಯೋದನ್ನ ಬಿಡಿಸಿ ಈ ಹಾಲನ್ನ ನೀನ್ ಕುಡಿಯೋ ಹಾಗೆ ಮಾಡೋದಕ್ಕೆ ನಾನ್ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಹಾಲು ನನಗ್ ಬೇಡ. ನನ್ಗೆ ರಾಣಿಯಮ್ಮನೆ ಹಾಲು ಕೊಡ್ಬೇಕು, ಗೊತ್ತಿಲ್ವಾ ನಿಮ್ಗೆ? ಇದ್ರ ಸಮೇತ ತಗೊಂಡು ಹೋಗಿ ಕ್ಲೀನ್ ಮಾಡು. ಈ ಕೆಲಸದವ್ರಿಗೆ ಬುದ್ಧಿನೇ ಇಲ್ಲ. ನಿನಗೆ ನಾನ್ ಕೊಡೋ ಹಾಲು ಮಾತ್ರ ಇಷ್ಟ ಅಂತ ಅವ್ರಿಗೆ ಅರ್ಥನೇ ಆಗಲ್ಲ ಬಂಗಾರ. ತಗೋ, ಹಾಲು ಕುಡಿ. ಪಾಪ, ಅವರಮ್ಮನಿಂದ ಇವನ್ನ ದೂರ ಮಾಡ್ತಾ ಇರೋ ವಿಷನ ಎಷ್ಟು ಪ್ರೀತಿಯಿಂದ ಕುಡಿತಾ ಇದ್ದಾನೆ. ರಾಣಿಯಮ್ಮ, ಬೇರೆ ಹಾಲೆಲ್ಲ ಯಾಕೆಷ್ಟು ರುಚಿಯಾಗಿರಲ್ಲ? ಯಾಕೆ ಅಂದ್ರೆ ಆ ಹಾಲಲ್ಲಿ ಪ್ರೀತಿ ಇರಲ್ಲ. ಈ ಹಾಲಲ್ಲಿ ನಿನ್ ರಾಣಿಯಮ್ಮ ಪ್ರೀತಿನ ಕರಗಿಸ್ಕೊಟ್ಟಿರ್ತಾಳೆ, ಅದಕ್ಕೆ. ಚಿರುಪುಟ, ನಿಮ್ಮಮ್ಮ ನಿನ್ನ ತುಂಬಾ ಪ್ರೀತಿಸ್ತಾಳೆ ಕಣೋ. ನೀನ್ ಅವಳ ಮೇಲೆ ಕೋಪ ಮಾಡ್ಕೊಳ್ದೆ ರೇಗ್ದೆ
ಅವಳ ಜೊತೆ ಆಟ ಆಡಿದ್ರೆ ಅವಳ ಮನ್ಸಿಗೆ ಸಮಾಧಾನ ಇರುತ್ತಲ್ವಾ? ಪರವಾಗಿಲ್ಲ ಅತ್ತೆ, ಅವ್ನು ನನ್ನನ್ನ ಪ್ರೀತಿಸ್ದೆ ಹೋದ್ರೂ ಪರವಾಗಿಲ್ಲ. ಕೊನೆ ಪಕ್ಷ ಈ ಅಮ್ಮನ್ ಮುಖ ನೋಡಿದ್ರೆ ಸಾಕು. ನನ್ ಕಣ್ಣಲ್ಲಿ ಕಣ್ಣಿಟ್ಟು ಅಮ್ಮ ಅಂತ ಕರೆದ್ರೆ ಸಾಕು. ಚಿಂತೆ ಮಾಡ್ಬೇಡ ಆರ್ತಿ, ಆ ದಿನ ಬೇಗ ಬರುತ್ತೆ. ಚಿರು, ನಿನ್ಗೋಸ್ಕರ ಹೊಸ ಬಟ್ಟೆ ತಂದಿದ್ದೀನಿ, ನೋಡು ಎಷ್ಟ್ ಚೆನ್ನಾಗಿದೆ. ಚಿರು, ಅಮ್ಮ ಪ್ರೀತಿಯಿಂದ ನಿನ್ಗೆ ಹೊಸ ಬಟ್ಟೆ ತಂದಿದ್ದಾಳೆ. ಹೋಗು ಕಂದ. ನಂಗೆ ಆ ಕಲರ್ ಇಷ್ಟ ಇಲ್ಲ. ಆರ್ತಿ, ಅವನಿಗೇನು ಇಷ್ಟ ಆಗತ್ತೆ, ಏನ್ ಇಷ್ಟ ಆಗಲ್ಲ ಅನ್ನೋದಾದ್ರೂ ನೀನು ತಿಳ್ಕೊಳ್ಳೋದು ಬೇಡವಾ? ಹೋಗ್ಲಿ ಬಿಡು, ನಾನು ನಿನಗೆ ಇಷ್ಟವಾದ ಕಲರ್ ಡ್ರೆಸ್ ತಂದಿದ್ದೀನಿ. ಒಂದು ನಿಮಿಷ ಇರು. ಇಲ್ಲೋಡು ಚಿರು, ನಿನಗಿಷ್ಟವಾದ ಕಲರ್. ಥ್ಯಾಂಕ್ ಯು ರಾಣಿ ಅಮ್ಮ, ನೀವೊಬ್ರೇ ನನ್ನ ಪ್ರೀತಿ ಮಾಡೋದು. ರಾಘವೇಂದ್ರ ಸ್ವಾಮಿಗಳವರು ನಿಮ್ಮ ಇಷ್ಟಾರ್ಥಗಳನ್ನು ಪೂರ್ಣ ಮಾಡ್ತಾರೆ, ನಿಮ್ಮೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ. ನೀವೇನೂ ಆತಂಕ ಪಡಬೇಕಾದಿಲ್ಲ. ಅವರನ್ನು ಗಟ್ಟಿಯಾಗಿ ನಂಬಿ ಅವರನ್ನು ಪ್ರಾರ್ಥನೆ ಮಾಡಿ, ನಿಮಗೆಲ್ಲ ಒಳ್ಳೆಯದಾಗ್ತದೆ. ದೊಡ್ಡ ಗುರುಗಳನ್ನ ಭೇಟಿ ಮಾಡಿದ್ದಾಯಿತು, ರಾಯರ ದರ್ಶನ ಪಡೆದಿದ್ದಾಯಿತು. ಮೃತ್ಯುಂಜಯ ಗುರುಗಳನ್ನ ಭೇಟಿ ಮಾಡೋಣ ಅಂತಿದ್ದೀನಿ. ಅವರ ದರ್ಶನ ನಾನು ಮಾಡಬಹುದಾ? ಒಂದು ನಿಮಿಷ ಇರಿ ಜ್ಯೇಷ್ಠ. ಮೃತ್ಯುಂಜಯ ಗುರುಗಳನ್ನ ನೋಡೋದಕ್ ಬಂದಿದ್ದಾರೆ. ಇವತ್ತು ಗುರುಗಳು ಸಂಕಲ್ಪಕ್ಕೆ ಕೂತಿದ್ದಾರೆ. ಯಾರೇ ಬಂದ್ರೂ ಒಳಗ್ ಬಿಡಬೇಡ ಅಂತ ಹೇಳಿದ್ದಾರೆ. ಅವ್ರ ಧ್ಯಾನ ಮುಗಿದ್ಮೇಲೆ ನೀವು ಬಂದಿದ್ರಿ ಅಂತ ನಾನ್ ತಿಳಿಸ್ತೀನಿ. ಅವಾಗ ಅವರೇ ನಿಮ್ಮನ್ನ ಕರೆಸ್ಕೋತಾರಂತೆ. ಪರವಾಗಿಲ್ಲ ಬಿಡಿ. ಹೇ, ಅಳ್ತಿದ್ಯಾ? ಇಲ್ವಲ್ಲ, ನೀವು ತಲೆ ಕೊಡ್ವಿದ್ರಲ್ಲ. ನೀರ್ ಯಾವ್ದು ಕಣ್ಣೀರ್ ಯಾವ್ದು ಅಂತ ಈ ನಿನ್ ಗಂಡಂಗ್ ಗೊತ್ತಾಗಲ್ವಾ? ಚಿರು ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅವನಿಗೋಸ್ಕರ ಎಷ್ಟು ಪ್ರೀತಿಯಿಂದ ಹೊಸ ಬಟ್ಟೆ ತಂದಿದ್ದೆ, ಆದ್ರೆ ಅದನ್ನ ಹಾಕೊಳ್ಳಿಲ್ಲ. ಹಾಲು ಕೊಟ್ಟು ಕಳಿಸ್ದೆ, ಅದನ್ನು ಕುಡಿಲಿಲ್ಲ. ನಾನೆಷ್ಟು ಪ್ರೀತಿ ತೋರಿಸಿದ್ರು ಅವನು ನನ್ನಿಂದ ದೂರನೇ ಹೋಗ್ತಿದ್ದಾನೆ. ನಾನಂತ ತಪ್ಪು ಏನ್ ಮಾಡಿದ್ದೀನಿ ಅಶೋಕ್? ನನ್ ಯಾವ ಪಾಪಕ್ಕೆ ಶಿಕ್ಷೆ? ಆ ದೇವ್ರು ನನ್ನ ಮಗನ ವಿಷಯದಲ್ಲಿ ನನ್ಗೆ ಯಾಕೆ ಇಷ್ಟೊಂದು ನೋವು ಕೊಡ್ತಿದ್ದಾನೆ? ಎದೆ ಹಾಲು ಕುಡ್ಸಕ್ಕಾಗ್ಲಿಲ್ಲ. ಎದೆಗಪ್ಕೊಂಡು ಲಾಲಿ ಹಾಡು ಹಾಡಕ್ಕಾಗ್ಲಿಲ್ಲ. ಅವನಿಗೋಸ್ಕರ ನನ್ನ ಜೀವನಾನೇ ತೇಯೋದಕ್ಕೆ ರೆಡಿ ಆಗಿದ್ದೀನಿ. ಆದ್ರೆ ಅವನ್ ನನ್ನ ಮುಖನೂ ನೋಡಲ್ಲ ಅಂತನಲ್ಲ ಅಶೋಕ್. ನಾನು ಏನ್ ಮಾಡ್ಲಿ? ನನ್ಗೂ ಚಿರು ವಿಷಯನ ಅರ್ಥನೇ ಮಾಡ್ಕೊಳಕ್ ಆಗ್ತಿಲ್ಲ. ಹಾಗ್ ನೋಡಿದ್ರೆ ಎರಡನೇ ಮಗು ಆದಾಗ ಆ ಮಗುಗೆ ನಾವು ತೋರಿಸೋ ಪ್ರೀತಿ ನೋಡಿ ದೊಡ್ಡ ಮಗು ನೊಂದ್ಕೊಳತ್ತಂತೆ. ಆದ್ರೆ ಇಲ್ಲಿ ಕೇಸ್ ಉಲ್ಟಾ. ಒಂದ್ ನಿಮಿಷ.
ಯಾರ್ರೀ? ಆಫೀಸಿಂದ. ಸರಿ, ನೀವು ಮಾತಾಡ್ತೀರಿ, ನಾನು ಶರ್ಟ್ ತಗೊಂಬರ್ತೀನಿ. ಹಾ. ಹಲೋ. ಹಾಯ್ ಸ್ವೀಟ್ ಹಾರ್ಟ್. ನಾನ್ ಮನೇಲಿದ್ದೀನಿ. ನನ್ ಮನೇಲಿ ಇಲ್ವಲ್ಲ. ರಾಗಿಣಿ, ಇಷ್ಟೊಂದು ಓವರ್ ಪೊಸೆಸಿವ್ ಆಗೋದು ನನಗಿಷ್ಟ ಆಗಲ್ಲ. ಹೀಗ್ ಬಿಟ್ರೆ ನನಗೆ ಬೇರೆ ರೀತಿ ಇರೋದಕ್ಕೆ ಬರೋದಿಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಮನೆ ತುಂಬಾ ಜನ ಇರ್ತಾರೆ, ನಾನು ಮಾತಾಡೋದಕ್ಕಾಗಲ್ಲ. ನನಗೆ ನಿನ್ನನ್ ಬಿಟ್ರೆ ಮಾತಾಡೋದಕ್ಕೆ ಬೇರೆ ಯಾರೂ ಇಲ್ಲ. ಯಾಕೆ ಟಾರ್ಚರ್ ಕೊಡ್ತಿದ್ಯಾ? ಇವತ್ತು ಅಪ್ಪ ಅಮ್ಮನ ಮದುವೆ ದಿನ. ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ. ನಾವ್ಯಾವಾಗ ಆನಿವರ್ಸರಿ ಮಾಡ್ಕೊಳ್ಳೋದು? ವಾಟ್? ನಮ್ಮ ಮದ್ವೆ ಯಾವಾಗ ಅಂತ ಕೇಳ್ದೆ. ನನಗೆ ಈ ರೀತಿ ಎಲ್ಲ ಮಾತಾಡೋದು ಇಷ್ಟ ಇಲ್ಲ ಅಂತ ಹೇಳ್ತಿಲ್ವಾ? ಇನ್ನೊಂದ್ಸಲ ಇದ್ರೆ ಏನಾದ್ರು ಮಾತಾಡಿದ್ರೆ ನಾನು ಫೋನ್ ಕಟ್ ಮಾಡ್ತೀನಿ ಅಷ್ಟೇ. ನಾನ್ ಮತ್ತೆ ಕಾಲ್ ಮಾಡ್ತೀನಿ. ಏನಿಲ್ಲ ಆರ್ತಿ. ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ನನ್ ಸೌತಿ ಪಕ್ಕದಲ್ಲಿದ್ದಾಳ? ಸಾರಿ, ಅಕ್ಕ ಪಕ್ಕದಲ್ಲಿದ್ದಾಳ? ನಿಮ್ಗೆ ಎಷ್ಟು ಸಲ ಹೇಳ್ಬೇಕು? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನನಗೆ ಕಂಪ್ನಿ ರೆಪ್ಯುಟೇಷನ್ ಮುಖ್ಯ. ಬೇಗ ಆರ್ಡರ್ನ ಕಳಿಸ್ಕೊಡಿ. ಅವಳನ್ ಬಿಟ್ಬಿಟ್ರೆ ನಿನಗೆ ಈಗ ಸುಳ್ಳು ಹೇಳೋದು, ನಾಟಕ ಮಾಡೋ ಅವಶ್ಯಕತೆನೇ ಇರಲ್ಲ. ಶಟ್ ಅಪ್. ಕೂಗ್ಬೇಡ ಡಿಯರ್. ಅಕ್ಕಂಗೆಲ್ಲ ಗೊತ್ತಾಗ್ಬೇಕಾ? ನಾನ್ ಕಾಯ್ತಿರ್ತೀನಿ, ಬೇಗ ಬಂದ್ಬಿಡು. ಇಲ್ಲ, ನಾನು ಬರಲ್ಲ. ಯಾಕ್ರಿ? ಏನಾದ್ರೂ ಸಮಸ್ಯೆನಾ? ನಾನು ಅರ್ಜೆಂಟಾಗಿ ಹೋಗ್ಬೇಕು. ಅದಕ್ಕೇನಂತೆ, ಹೋಗ್ಬನ್ನಿ. ವಾವ್, ಅಕ್ಕ ಹೇಳಾಯ್ತಲ್ಲ. ಈಗ್ಲಾದ್ರೂ ಬರ್ತೀಯಾ? ಹಾ, ನನ್ ಪರವಾಗಿ ಅಕ್ಕಂಗೆ ಥ್ಯಾಂಕ್ಸ್ ಹೇಳ್ಬಿಡು. ಥ್ಯಾಂಕ್ಸ್? ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕ್ರಿ? ದೇವ್ರ ಮನೆ ಕೆಳಗಡೆ ಇದೆ, ಇಲ್ಲಿಲ್ಲ. ಹಾ? ಇಲ್ಲಿ ಮುತ್ತು ಕೊಡ್ಬೋದು. ಕೊಡ್ಬೇಡ. ನೋ. ನೋ. ಅಪ್ಪ ಅಮ್ಮ ಬಂದ್ರು. ಅತ್ತೆ ಕೊಡ್. ಮದುವೆ ಆಗಿ 40 ವರ್ಷ ಆಯ್ತು. 100 ವರ್ಷ ಆದ್ರೂ ಹೀಗೆ ಇರಿ. ಅಣ್ಣ, ಅದಕ್ಕೆ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಬನ್ನಿ. ಅತ್ತೆ, ಮಾವ, ನಿಮ್ಮಿಬ್ರಾಗೆ ನಂಬಾಳು ಇರ್ಲಿ ಅಂತ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ ನಿಮ್ಗೆ. ಸುಖವಾಗಿರಿ. ಓಹೋ ಅತ್ತೆ ಮಾವ, ವಿಶ್ ಯು ಹ್ಯಾಪಿ ಬರ್ತ್ಡೇ. ರೀ, ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ವಾ? ಬರ್ಡೇ ಅಲ್ಲ, ಆನಿವರ್ಸರಿ. ಸರಿ, ಬನ್ನಿ ಆಶೀರ್ವಾದ ತಗೊಳ್ಳೋಣ. ಜಯಸಿಂಹ ಏನು ಅಂತ ಗೊತ್ತಿಲ್ಲದೆ ಸುಮ್ಮನೆ ವಿಶ್ ಮಾಡ್ತಿದ್ದಾನೆ. ಅತ್ತೆ ಮಾವ, ಭವಾನಿ ಮತ್ತೆ ನನ್ನ ಕಡೆಯಿಂದ ನಿಮಗೆ ಪುಟ್ಟ ಕಾಣಿಕೆ ತಗೊಳ್ಳಿ. ನಮಗೆ ಆಶೀರ್ವಾದ ಮಾಡಿ. ಒಳ್ಳೇದಾಗಲಪ್ಪ. ಒಳ್ಳೇದಾಗ್ಲಿ ನಿಮ್ಗೆ.
ಈ ಸಂತೋಷದ ಗಳಿಗೆನ ಕ್ಯಾಮ್ರಾ ಅಲ್ಲಿ ಸೆರೆ ಹಿಡಿಯೋಣ, ಒಂದು ಫ್ಯಾಮಿಲಿ ಫೋಟೋ ಆಗಲಿ. ಮಮ್ಮಿ ಚಿರು ಇಲ್ಲ. ಚಿರು ಬಾಕಂದ. ಚಿರು ಬಾ ಮಗ್ನೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಎಲ್ಲರೂ ಕೂತ್ಕೊಂಡ್ಬಿಟ್ರೆ ಫೋಟೋ ತೆಗಿಯೋರು ಯಾರು? ನಮ್ಮ ಮನೇಲಿ ಕೆಲ್ಸನೇ ಮಾಡ್ದೆ ಕೆಲ್ಸದವಳು ಒಬ್ಳಿದಾಳಲ್ಲ, ಕರೀರಿ ಅವಳನ್ನ.